ಮುಂದೆ ಗುರಿ ಇದೆ ಅಂತ ನಾವು ಗುರಿ ಕಡೆ ನೋಡ್ಕೊಂಡು ಹೋಗ್ತಾ ಇದ್ರೆ ಸಾಲಲ್ಲ, ಹಿಂದೆಗಡೆ ಗುರುನು ಇರಬೇಕು. ಹಿಂದೆ ಗುರು ಇದ್ರೆ ಮಾತ್ರ ನಾವು ಗುರಿ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಗುರು ಹೇಳ್ಕೊಟ್ಟಿರೋದನ್ನ ಅಯ್ಯೋ ಬಿಡು, ಆ ಗುರು ಹೇಳ್ಕೊಟ್ರು, ಅವ್ರು ಏನ್ ಹೇಳ್ಕೊಡೋದು ನನ್ಗೆ ಎಲ್ಲ ಗೊತ್ತು ಅಂತ ಮುಂದೆ ಹೋದ್ರೆ ನಾವು ಖಂಡಿತವಾಗ್ಲೂ ನಮ್ ಗುರಿನ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಇದು ಬೇಕಾದ್ರೆ ಬರ್ದ್ ಕೊಡ್ತೀನಿ ನಾನು. ಯಾಕೆ ಮೇಡಮ್, ಅದು ಆಗಿಂದಾನು ಇದೆ, ಅದೊಂದು ಗಾದೆ ಅಷ್ಟೇ ಅಲ್ವಾ? ಅದನ್ನೇನಕ್ಕೆ ನಾವು ಫಾಲೋ ಮಾಡ್ಬೇಕು ಅನ್ನೋದಾದ್ರೆ ಖಂಡಿತವಾಗ್ಲು. ಯಾಕಂತಂದ್ರೆ ನಾವು ಯಾಕೆ ಫಾಲೋ ಅಪ್ ಮಾಡ್ಬೇಕು ಅಂತಂದ್ರೆ, ಸರಿ ಆಯ್ತು ಅಂತ ಕೆಲವ್ರು ಮಾಡಿರ್ತಾರೆ, ಅಯ್ಯೋ ಬಿಡು ಅವ್ರು ಹೇಳ್ಕೊಟ್ಟಿದ್ದಾನೆ ಬಿಡು, ಮತ್ತೆ ಹೋಗಿ ಏನ್ ಅವ್ರ ಹತ್ರ ಸುಮ್ನೆ ಆಟಿಟ್ಯೂಡ್ ತೋರಿಸ್ತಾರೆ ಅಂತ ಯಾವಾಗ ನಾವು ನಮ್ ಕೆಲಸ ಕಲ್ಸ್ಕೊಟ್ಟವ್ರ ಹತ್ರ ನಾವು ಆಟಿಟ್ಯೂಡ್ ಮಾಡಕ್ಕೆ ರೆಡಿ ಮಾಡ್ತೀವೋ, ಸೊ ಅವತ್ತೇ ಅನ್ಕೊಂಡ್ಬೇಕು ನಮ್ ಸಕ್ಸಸ್ ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ. ನಮ್ ಸಕ್ಸಸ್ ನಾವ್ ಮುಂದೆ ನೋಡ್ತಾ ಇರ್ಬೇಕು, ನಾವ್ ಏನ್ ಅನ್ಕೊಂಡಿದೀವಿ ಅಲ್ಲಿಗೆ ನಾವ್ ರೀಚ್ ಆಗ್ಬೇಕು, ನಮ್ ಗೋಲ್ ನ ನಾವ್ ತಲುಪಬೇಕು ಅಂತಂದ್ರೆ ನಮ್ ಹಿಂದೆಗಡೆ ಗುರು ಮತ್ತೆ ಮುಂದೆಗಡೆ ಗುರಿ ಎರಡೂ ಇರ್ಬೇಕು. ಹೇಳ್ಬೋದು ಅಯ್ಯೋ ಬಿಡು ನಾನ್ ಕಲ್ತಿದೀನಿ ಸಾಕು, ಹೊರಗಡೆ ಬಂದ್ಬಿಟ್ಟಿದೀನಿ, ಇನ್ನೇನ್ ಅವ್ರ ಹತ್ರ ಹೋಗಿ ನಾನ್ ಕೇಳೋದು ಅಂತ ಆಟಿಟ್ಯೂಡ್ ಇಟ್ಕೊಂಡ್ರೆ ನಾವು ನಿಜವಾಗ್ಲೂ ನಾವ್ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾವ್ ಎಷ್ಟು ಮಾತಾಡ್ತೀವೋ ಅಷ್ಟು ನಾವು ಬೇರೆಯವ್ರಿಗೆ ಹಾಕ್ತಿವಿ. ನಾವ್ ಎಷ್ಟು ಮಾತಾಡೋರ ಹತ್ರ ನಾವಿಂದ ಹೆಲ್ಪ್ ತಗೊಂತೀವೋ ಅಷ್ಟು ನಾವು ಸಕ್ಸಸ್ ಆಗೋದಕ್ಕೆ ನಾವು ಬೆಳಿತಾ ಇರ್ತೀವಿ. ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ನಮ್ ಸಕ್ಸಸ್ ಒಂದೊಂದೇ ಮೆಟ್ಲು ನಾವ್ ಹತ್ತಕ್ಕಾಗುತ್ತೆ ಹೊರತು ಒಂದೇ ಸಲ ನಾ 10ನೇ ಮೆಟ್ಲು ಹತ್ಬಿಡ್ತೀನಿ ಅಂತಂದ್ರೆ ಹತ್ತಕ್ಕಾಗಲ್ಲ, ಬಿದೋಗ್ತೀವಿ. ಅಲ್ಲಿಂದ ಕಾಲ್ ಮುರಿತು ಅಂದ್ರೆ ಮುರಿದಿಂದಾಗೆ ಲೆಕ್ಕ, ಅದು ಮತ್ತೆ ಬರಲ್ಲ ಆ ಕಾಲ್ ನಮ್ಗೆ. ಅದು ತುಂಬಾ ಇಂಪಾರ್ಟೆಂಟ್. ಮೇಡಮ್ ವೆರಿ ಗುಡ್. ನೀವು ಹೇಳಿದ್ದು ನನಗೂ ತುಂಬಾ ಕನೆಕ್ಟ್ ಆಯ್ತು.